ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ನೆನ್ನೆ ಸಂಡೂರು ಶಿಗ್ಗಾಂವಿಯಲ್ಲಿ ಸಮಾವೇಶ ನಡೆಸಿದ ಕೈಪಡೆ ಶಕ್ತಿ ಪ್ರದರ್ಶನ ಮಾಡಿದೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಜೆಡಿಎಸ್ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಸದನದೊಳಗೆ ಜಂಟಿ ಹೋರಾಟ ಎಂದಿರುವಂತಹ ಯತ್ನಾಳ್ ನನ್ನ ಜೋಶ್ ಕಡಿಮೆಯಾಗಿಲ್ಲ ಎಂದು ಸ್ವಪಕ್ಷೀಯರಿಗೆ ಸಂದೇಶ ನೀಡಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಸಮಾವೇಶ ಪಾಲಿಟಿಕ್ಸ್ ಜೋರಾಗಿದೆ. ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ ನಾಯಕರು ಭರ್ಜರಿಯಾಗಿ ಸಮಾವೇಶ ನಡೆಸುತ್ತಿದ್ದಾರೆ. ನಿನ್ನೆ ಸಂಡೂರು ಮತ್ತು ಶಿಗ್ಗಾವಿಯಲ್ಲಿ ಸಮಾವೇಶ ನಡೆಸಿದ ಕೈಪಡೆ ಶಕ್ತಿ ಪ್ರದರ್ಶನ ಮಾಡಿದೆ. ಇನ್ನು ಜನರ ಆಶೀರ್ವಾದ ಇರುವವರೆಗೂ ನಮ್ಮನ್ನ ಜಗ್ಗಿಸಲು ಆಗಲ್ಲ ಅಂತ ಅಬ್ಬರಿಸಿದ ಸಿಎಂ 5 ವರ್ಷ ನಮ್ಮ ಸರ್ಕಾರವನ್ನ ಅಲ್ಲಾಡಿಸಲು ಆಗಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ 5 ವರ್ಷನೂ ಕೂಡ ಅಧಿಕಾರದಲ್ಲಿ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮನ್ನೇನು ಅಲ್ಲಾಡ್ಸಕ್ಕಾಗಲ್ಲ, ನಿಮ್ಮಿಂದ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಜಗ್ಸಕ್ಕೂ ಆಗಲ್ಲ, ಪಕ್ಷಕ್ಕೂ ಆಗಲ್ಲ. ಸಂಡೂರು ಸಮಾವೇಶದಲ್ಲಿ ಅಬ್ಬರಿಸಿದ ಡಿಕೆ 140 ಶಾಸಕರ ಬಲವಿದೆ, ಈ ಸರ್ಕಾರವನ್ನ ಕಿತ್ತಾಕಲು ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯ ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. 132 2 ಸೇರಿದ್ರೆ ಎಷ್ಟಾಯ್ತು? 140 ಆಯ್ತು. ಅದಾದ್ಮೇಲೆ ಬಿಜೆಪಿ ಕೆಲವು ಸ್ನೇಹಿತಗಳಿದ್ದಾರೆ, ನಾನು ಹೆಸರು ಹೇಳಕ್ ಹೋಗುದಿಲ್ಲ, ಸ್ನೇಹಿತರಿದ್ದಾರೆ. ಅಲ್ಲರಿ, ಇಷ್ಟು ಬಲ ಇರುವಂತ 140+ ಸೀಟ್ ನ ದೇವೇಗೌಡರು ಏನ್ ಬಿಜೆಪಿ ಅವ್ರನ್ನ ಸೇರಿಸ್ಕೊಂಡು ಕುಮಾರಸ್ವಾಮಿ ಅವರು 6 ತಿಂಗಳೊಳಗಡೆ ಈ ಸರ್ಕಾರನ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯನೇನ್ರಿ? ಸಮಾವೇಶಗಳಲ್ಲಿ ದೇವೇಗೌಡರನ್ನ ಟಾರ್ಗೆಟ್ ಮಾಡ್ತಿರೋ ಕಾಂಗ್ರೆಸ್ಗೆ ಸಮಾವೇಶದ ಮೂಲಕವೇ ಕೌಂಟರ್ ಕೊಡಲು ದಳಪತಿಗಳು ಪ್ಲಾನ್ ಮಾಡಿದ್ದಾರೆ. ಡಿಸೆಂಬರ್ 15ಕ್ಕೆ ನಿಗದಿಯಾಗಿದ್ದ ಸಮಾವೇಶವನ್ನ ಸದ್ಯಕ್ಕೆ ಮುಂದೂಡಿದ್ದಾರೆ. ಸಾಹಿತ್ಯ ಸಮ್ಮೇಳನ ಮುಗಿದ ಮೇಲೆ ಸಮಾವೇಶ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಸಾಹಿತ್ಯ ಸಮ್ಮೇಳನವನ್ನ ಅದಕ್ಕೆ ಒತ್ತು ಕೊಟ್ಟು ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಈ ಕಾರ್ಯಕ್ರಮವನ್ನ ಸ್ವಲ್ಪ ದಿನಗಳು ಮುಂದಕ್ಕೆ ಹಾಕಬೇಕು ಹೇಳದಂತ ಕಾರಣದಿಂದ ಆ ಕಾರ್ಯಕ್ರಮವನ್ನ ಮುಂದಕ್ಕೆ ಹಾಕ್ತಾ ಇದ್ದೀವಿ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಹೇಳಿರೋ ರಾಜಕೀಯ ಕೊನೆಗಾಲದ ಮಾತು ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ಮಾಜಿ ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದು ರಾಜಕೀಯ ಕೊನೆಗಾಲದಲ್ಲಿ ಇದ್ದೇನೆಂಬ ಸಿಎಂ ಮಾತು ಸತ್ಯ ಅಂತ ಹೇಳಿದ್ದಾರೆ. ಸಚಿವ ಬೋಸರಾಜು ಕೌಂಟರ್ ಕೊಟ್ಟಿದ್ದು ಕೊನೆ ಹಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಬಿಡಲ್ಲ, 78 ವರ್ಷವಾಗಿದೆಯಂತ ಹೇಳಿದ್ದಾರೆ. ಅವರ ಅಭಿಮಾನಿ 3ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ಬೇಕಂದಾಗ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಂದಿದೆ ಅಧಿಕಾರ ಕೊನೆ ದಿನಗಳಲ್ಲಿ ನಾನು ಹೇಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೊನೆ ಅಂತಂದರೆ ಅವರು ಹೇಳಿದ್ರಲ್ಲ, ಈ ರೀತಿ ರಾಜಕೀಯ ಬಿಡೋದಿಲ್ಲ. ಅವರು ರಾಜಕೀಯ ಅಂದರೆ ವಯಸ್ಸಾಗ್ತಾ ಇದೆ, 78 ವರ್ಷ ಬಂದಿದೆ ಎಂಬ ಲೆಕ್ಕದ ಮೇಲೆ ಮಾತಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಇದೆಯಂತ ಬಿಜೆಪಿಗರು ಬಿಂಬಿಸೋಕೆ ಎಷ್ಟೇ ಪ್ರಯತ್ನಿಸಿದ್ರು ಕೈಕಲಿಗಳು ಅಲ್ಲಗಳೆಯುತ್ತಿದ್ದಾರೆ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ ಅಂತ ಹೇಳ್ತಿದ್ದಾರೆ. ಆಕಸ್ಮಿಕವಾಗಿ ಯಾರಾದರೂ ಹಿರಿಯ ಸಚಿವರು ಮಾತನಾಡಿದ್ರೆ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅದು ಬದಲಾವಣೆ ಅಥವಾ ಕರೆಕ್ಷನ್ ಮಾಡಿ ಅದೇನಿದ್ರೂ AICC ಇದೆ, KPCC ಇದೆ, ಮುಖ್ಯಮಂತ್ರಿ ಇದ್ದಾರೆ ಮಾಡಿ. ಈಗಾಗಲೇ ಎಲ್ಲರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಯಾವುದೇ ಆ ರೀತಿಯಾದಂಥ ಪ್ರಸಂಗ ಇವತ್ತು ಬಂದಿಲ್ಲ. ಅದು ಕಾಲ ಸಮಯ ಸಂದರ್ಭ ಬರಲಿ, ಅವ್ರಿಗೂ ಒಳ್ಳೇದಾಗಲಿ. ಅವರು ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಯಾರ್ಯಾರಿಗೆ ಅದು ಅವ್ರವ್ರಿಗೆ ಏನೇನು ಸಿಗಬೇಕು ಜೀವನದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಸೊ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮಗೇನು ಪ್ರಯೋಜನ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಬಿಜೆಪಿಯೊಳಗಿನ ಬಣಕಿಚ್ಚು ತಣ್ಣಗಾಗಿಲ್ಲ. ವಿಜಯೇಂದ್ರ ವಿರುದ್ಧದ ಬಣ ಬಡಿದಾಟವನ್ನ ಯತ್ನಾಳ್ ನಿಲ್ಲಿಸಿಲ್ಲ. ಯಾಕಂದ್ರೆ ಸದನದೊಳಗೆ ಜಂಟಿಯಾಗಿ ಹೋರಾಟವನ್ನ ಮಾಡ್ತೇನೆ, ಆರ್ ಅಶೋಕ್ ನೇತೃತ್ವದಲ್ಲಿ ಸದನದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ. ದೆಹಲಿಗೆ ಹೋಗಿ ಬಂದ ನಂತರ ನನ್ನ ಜೋಶ್ ಕಡಿಮೆಯಾಗಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಏನು ಹಂಗೇನಿಲ್ಲ, ನಾವು ಹೆಂಗಿದ್ದೀವಿ ಯಥಾಸ್ಥಿತಿ ನಾವು ಮುಂದುವರೆದಿದ್ದೀವಿ. ನಮ್ಮ ಜೋಶ್ ಕಡಿಮೆನೂ ಆಗಿಲ್ಲ, ನಮ್ಮದು ಪಕ್ಷದ ವಿರುದ್ಧ ಹೋರಾಟ ಇಲ್ಲ. ನಮ್ಮದು ಏನು ಹೋರಾಟ ಇರೋದು ಮುಂದಿನ ವಿಧಾನಸಭೆಯಲ್ಲಿ ನಮ್ಮ ಪಕ್ಷ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು. ಒಬ್ಬ ಪ್ರಾಮಾಣಿಕ ಪಕ್ಷನಿಷ್ಠ ಹಿಂದುತ್ವ ಇರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಎಂಬ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಹೇಳಿಕೆಗೂ ಯತ್ನಾಳ್ ಡಿಚ್ಚಿಕೊಟ್ಟಿದ್ದಾರೆ. ಉಸ್ತುವಾರಿಗಳು ರಾಜ್ಯಾಧ್ಯಕ್ಷರ ಪರವಾಗಿ ಇದ್ದಾರೆ ಅಂತ ಗುಡುಗಿದ್ದಾರೆ. जो कि पार्टी की लीडरशिप को बदल सके, पार्टी के लीडर मांग करने पे नहीं बदले जाते.
संगठनात्मक गतिविधियों पर, संगठनात्मक की जरूरतों पर जो जिस समय उचित होता है उस समय उसका प्रयोग किया जाता है। आज विजेंद्र उचित है, इसलिए विजेंद्र हमारे प्रदेश अध्यक्ष हैं। ನನಗೇನು ಅದ್ರ ಬಗ್ಗೆ ಏನು ಸುದ್ದಿಲ್ಲ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರು ಹೇಳ್ಯಾರ ಅಂದ್ರೆ ಅವ್ರು ಭಾಳ ಗಟ್ಟಿಯಾಗಿ ಅವರು ಪಕ್ಷದ ಅಧ್ಯಕ್ಷರ ಜೊತೆ ನಿಂತಾರ್ಥ ಅನ್ನಿಸ್ತದೆ ನನಗೆ. ಅತ್ತ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಅದ್ದೂರಿ ಮೆರವಣಿಗೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯುತ್ತಾರೆ ಅಂತ ರಾಧಾ ಮೋಹನ್ ದಾಸ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ದಾವಣಗೆರೆಯಲ್ಲಿ ಸಂಭ್ರಮಿಸಲಾಗಿದೆ. ದಾವಣಗೆರೆಯಲ್ಲಿ ಯತ್ನಾಳ್ ಬಗ್ಗೆ ಲೇವಡಿ ಮಾಡಿರೋ ವಿಜಯೇಂದ್ರ ಯತ್ನಾಳ್ರಿಗೆ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದ್ದಂತಿದೆ. ಎಲ್ಲವನ್ನ ಪಕ್ಷದ ರಾಷ್ಟ್ರೀಯ ನಾಯಕರು ಗಮನಿಸುತ್ತಿದ್ದಾರೆ. ಕಾಲವೇ ಉತ್ತರಿಸುತ್ತೆ ಅಂತ ಹೇಳಿದ್ದಾರೆ. ಮಾಡ್ಲಪ್ಪ, ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ, ಮಾಡ್ಕೊಳ್ಳಿ. ನಮ್ಗೇನು ಅವ್ರು ಯಾವ ಹೋರಾಟ ಯಾವುದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಎಲ್ಲವಕ್ಕೂ ಎಲ್ಲ ಅವರ ಅನುಮಾನಗಳಿಗೆ, ಅವರ ಪ್ರಶ್ನೆಗಳಿಗೆ, ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಕಾಯೋಣ ಎಲ್ಲರೂ ಕೂಡ.